ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆಯು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯವು ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಯಾವ ಹೊಸ ಡಿಜಿಟಲ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಡಿಜಿಟಲ್ PDS ಎನ್ನುವ ನೂತನವಾದ ವ್ಯವಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿರುತ್ತದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಡಿಜಿಟಲ್ PDS ಆಗಿರುತ್ತದೆ. ಸೊ ಇಲ್ಲಿ ಡಿಜಿಟಲ್ PDS ಏನು ಮಾಡುತ್ತದೆ ಅಂದರೆ, ಪಡಿತರ ಚೀಟಿಗಳು ಇರುತ್ತದೆ, ಪಡಿತರ ವ್ಯವಸ್ಥೆ ಉಂಟಲ್ಲ, ಇವುಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡುತ್ತದೆ. ಇದು ಸರ್ಕಾರದ ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎನ್ನುವ ಒಂದು ಗುರಿ ಉಂಟು, ಇದರ ಒಂದು ಭಾಗ ಇದಾಗಿರುತ್ತದೆ. ಸೊ ಇಲ್ಲಿ ಮೇಯ್ನ್ ಆಗಿ ಇದರಲ್ಲಿ ಏನು ಸಿಗುತ್ತದೆ ಅಂದರೆ, ಪೇಪರ್ಲೆಸ್ ವ್ಯವಸ್ಥೆ ಇರುತ್ತದೆ. ಯಾವುದೇ ರೀತಿಯ ಪೇಪರ್ ಇಲ್ಲದೆ ಡಿಜಿಟಲೀಕರಣ ಮಾಡುವ ಮುಖಾಂತರ ಈ ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಹಾಗೆ ಪಡಿತರ ಚೀಟಿಯನ್ನು ಡಿಜಿಟಲೀಕರಣ ಮಾಡಿಯೇ ನೀಡಲಾಗುತ್ತದೆ. ಮೊಬೈಲ್ಸ್ನಲ್ಲಿ ನಿಮಗೆ ಡಾಟಾಗಳು ಇದರ ಸಿಗುತ್ತದೆ. ಹಾಗೆ ನೈಜ ಸಮಯದ ಟ್ರ್ಯಾಕಿಂಗ್ಗಳು ಕೂಡ ಮಾಡಲಾಗುತ್ತದೆ. ಇಲ್ಲಿ ಗೋದಾಮುಗಳಿಂದ ಪಡಿತರ ಅಂಗಡಿಗಳಿಗೆ ಆಹಾರಧಾನ್ಯ ತಲುಪುತ್ತಾವಲ್ಲ, ಅದರ ಪ್ರತಿಯೊಂದರ ಡಾಕ್ಯುಮೆಂಟ್ಸ್ಗಳು ಇದರಲ್ಲಿ ಸಿಗುತ್ತದೆ ನೈಜ ಸಮಯದ ಟ್ರ್ಯಾಕಿಂಗ್ ಮೂಲಕ. ಸೊ ಇಲ್ಲಿ ಈ ಡಿಜಿಟಲ್ PDSನ ಸಚಿವಾಲಯ ಯಾವುದಾಗಿರುತ್ತದೆ ಅಂದರೆ, ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಆಗಿರುತ್ತದೆ. ಇದರ ಪ್ರಸ್ತುತ ಸಚಿವರು ಪ್ರಹ್ಲಾದ್ ಜೋಶಿ ಆಗಿರುತ್ತಾರೆ. ಸೊ ಇಲ್ಲಿ ಇದು ಮೇನ್ ನೆನ್ಪಿಟ್ಕೊಳ್ಳಿ. ಇದರ ಗುರಿ ದೇಶದ 80 ಕೋಟಿಗೂ ಅಧಿಕ ಜನರಿಗೆ ಪಾರದರ್ಶಕವಾಗಿ ಆಹಾರ ಭದ್ರತೆ ಒದಗಿಸುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಭಾರತ ಸರ್ಕಾರವು ಯಾವ ನದಿಯ ಅಡಿಯಲ್ಲಿ ದೇಶದ ಮೊಟ್ಟ ಮೊದಲ ರಸ್ತೆ ಮತ್ತು ರೈಲು ಸಂಯೋಜಿತ ಸುರಂಗ ಮಾರ್ಗವನ್ನು ನಿರ್ಮಿಸಲು ಅನುಮೋದನೆ ನೀಡಿದೆ? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಬ್ರಹ್ಮಪುತ್ರ ನದಿ. ಸೊ ಇದು ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ರಸ್ತೆ ಮತ್ತು ರೈಲು ಈ ಎರಡು ಮಾರ್ಗಗಳನ್ನು ಒಂದು ಸುರಂಗದ ಅಡಿಯಲ್ಲಿ ನಿರ್ಮಿಸಲಾಗುತ್ತದೆ. ಅದು ಯಾವ ನದಿಯ ಅಡಿಯಲ್ಲಿ ಅಂದರೆ, ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಸುರಂಗವನ್ನು ನಿರ್ಮಿಸಲಾಗುತ್ತದೆ. ಸೊ ಇದು ಭಾರತದ ಮೊಟ್ಟ ಮೊದಲ ರಸ್ತೆ ಮತ್ತು ರೈಲು ಸಂಯೋಜಿತ ಸುರಂಗ ಮಾರ್ಗ ಆಗಿರುತ್ತದೆ. ಹಾಗಾಗಿ ಈ ಮಾಹಿತಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಇಲ್ಲಿ ಈ ಯೋಜನೆಯ ವಿವರವನ್ನು ನೋಡುವ. ಮೇಯ್ನಾಗಿ ಇಲ್ಲಿ ಈ ಬ್ರಹ್ಮಪುತ್ರ ನದಿ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಸೊ ಇದು ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಯೋಜನೆಗಳ ವಿವರ ನೋಡುವ. ಸೊ ಇಲ್ಲಿ ಈ ಸುರಂಗವು ಅಸ್ಸಾಂನ ಗೋಪುರ್ ಮತ್ತು ನುಮಾಲಿಗಢ ನಗರಗಳಲ್ಲಿ ಸಂಪರ್ಕಿಸುತ್ತದೆ. ಹಾಗೂ ಈ ಸುರಂಗವು ಸುಮಾರು 12ರಿಂದ 15 ಕಿಲೋಮೀಟರ್ ಉದ್ದವಿದೆ ಎಂದು ಅಂದಾಜಿಸಲಾಗಿದೆ. ಇಲ್ಲಿ ಪ್ರತ್ಯೇಕವಾಗಿ ರೈಲು ಹಳಿ ಮತ್ತು ರಸ್ತೆ ಮಾರ್ಗಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದನ್ನು ಯಾರು ಅನುಷ್ಠಾನ ಮಾಡುತ್ತಾರೆ ಅಂದರೆ, ಈ ಯೋಜನೆಯನ್ನು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಂಟಿಯಾಗಿ ಆರ್ಗನೈಸ್ ಮಾಡುತ್ತದೆ ಅಥವಾ ಜಂಟಿಯಾಗಿ ಇದನ್ನು ಅನುಷ್ಠಾನ ಮಾಡಲಿರುತ್ತದೆ. ಈ ಯೋಜನೆ ಸಂಪೂರ್ಣವಾಗಿ ಅಸ್ಸಾಂನಲ್ಲಿ ನಡೆಯಲಿರುತ್ತದೆ. ಇಲ್ಲಿ ಈ ನದಿಯ ತಳಭಾಗದ ಅಡಿಯಲ್ಲಿ ಅತ್ಯಾಧುನಿಕ ಟನಲ್ ಬೋರಿಂಗ್ ಯಂತ್ರಗಳ ಮೂಲಕ ಇದನ್ನು ನಿರ್ಮಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಹಾಗೆ ಇಲ್ಲಿ ಒಂದು ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಕೋಲ್ಕತ್ತಾದಲ್ಲಿ ಹೂಗ್ಲಿ ನದಿಯ ಅಡಿಯಲ್ಲಿ ಕೇವಲ ಮೆಟ್ರೋ ರೈಲು ಸುರಂಗ ಮಾತ್ರ ನಿರ್ಮಿಸಲಾಗಿರುತ್ತದೆ. ಹಾಗಾಗಿ ನಾವು ಅಸ್ಸಾಂನಲ್ಲಿ ಈ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಮಾಡುವ ಸುರಂಗದಲ್ಲಿ ರಸ್ತೆ ಮತ್ತು ರೈಲು ಸಂಯೋಜಿತ ಸುರಂಗ ಮಾರ್ಗ ಆಗಿರುತ್ತದೆ. ಸೊ ಈ ಮಾಹಿತಿ ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಸ್ಸಾಂ ರಾಜ್ಯದಲ್ಲಿ ಉದ್ಘಾಟನೆಯಾದ ಈಶಾನ್ಯ ಭಾರತದ ಮೊಟ್ಟ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಹೊಂದಿರುವ ಸೇತುವೆ ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಕುಮಾರ್ ಭಾಸ್ಕರ್ ವರ್ಮಾ ಸೇತು ಆಗಿರುತ್ತದೆ. ಸೊ ಇಲ್ಲಿ ಮೇನ್ ಆಗಿ ಹೀಗೆ ನೆನಪಿಟ್ಟುಕೊಳ್ಳಿ, ಈಶಾನ್ಯ ಭಾರತದ ಮೊಟ್ಟ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಹೊಂದಿರುವ ಸೇತುವೆಯ ಹೆಸರು ಬಂದು ಕುಮಾರ್ ಭಾಸ್ಕರ್ ವರ್ಮಾ ಸೇತು ಆಗಿರುತ್ತದೆ. ಸೊ ಇದು ಅಸ್ಸಾಂ ರಾಜ್ಯದಲ್ಲಿದೆ, ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ. ಅಸ್ಸಾಂನ ಮುಖ್ಯಮಂತ್ರಿಯಾದ ಹಿಮಂತ ಬಿಶ್ವ ಶರ್ಮಾ ಅವರು ಈ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆಯನ್ನು ಉದ್ಘಾಟಿಸಿರುತ್ತಾರೆ. ಇದು ರಾಷ್ಟ್ರೀಯ ಹೆದ್ದಾರಿ 17 NH17 ಇದರ ಒಂದು ಭಾಗವಾಗಿರುತ್ತದೆ. ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾದ ಪಾಗ್ಲಡಿಯ ನದಿಯ ಮೇಲೆ ನಿರ್ಮಿಸಲಾಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ಇಲ್ಲಿ ಈ ಸೇತುವೆ ಕೇವಲ ವಾಹನ ಸಂಚಾರಕ್ಕೆ ಮಾತ್ರವಲ್ಲದೆ, ಮೇಲೆ ತಿಳಿಸಿದಂತೆ ಯುದ್ಧ ವಿಮಾನಗಳು ಅಥವಾ ವಿಮಾನಗಳ ತುರ್ತು ಲ್ಯಾಂಡಿಂಗ್ ಆಗಿ ವಿನ್ಯಾಸಗೊಳಿಸಲಾದ ಈಶಾನ್ಯ ಭಾರತದ ಮೊದಲ ಸೌಲಭ್ಯ ಇದಾಗಿದೆ, ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಮೇಯ್ನ್ ಆಗಿ ಈ ಕುಮಾರ್ ಭಾಸ್ಕರ್ ವರ್ಮಾ ಎನ್ನುವ ಹೆಸರನ್ನೇ ಈ ಸೇತುವೆಗೆ ಯಾಕೆ ಇಡಲಾಯಿತು ಅಂದರೆ, ಇದು ಕಾಮರೂಪ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕುಮಾರ್ ಭಾಸ್ಕರ್ ವರ್ಮಾ ಅವರ ಹೆಸರಾಗಿರುತ್ತದೆ. ಹಾಗಾಗಿ ಈ ಸೇತುವೆಗೆ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆ ಎಂದು ಹೆಸರಿಡಲಾಗಿದೆ. ಇಲ್ಲಿ ಇದು 1.2 ಕಿಲೋಮೀಟರ್ ಉದ್ದದ ಸೇತುವೆಯಾಗಿರುತ್ತದೆ. ಈ ಮಾಹಿತಿಯಲ್ಲಿ ಗಮನಿಸಿ, ಇಂಪಾರ್ಟೆಂಟ್ ಆದ ಮಾಹಿತಿಗಳಾಗಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟವು ಭಾರತೀಯ ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ ನೀಡಲು ಎಷ್ಟು ಕೋಟಿ ರೂಪಾಯಿಗಳ ಸ್ಟಾರ್ಟ್ಅಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಯೋಜನೆಗೆ ಅನುಮೋದನೆಯನ್ನು ನೀಡಿದೆ? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, 10,000 ಕೋಟಿ ರೂಪಾಯಿಗೆ ಅನುಮೋದನೆಯನ್ನು ನೀಡಿದೆ. ಇಲ್ಲಿ
ಸ್ಟಾರ್ಟಪ್ನ ಹೆಸರು ಸ್ಟಾರ್ಟಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0 ಆಗಿರುತ್ತದೆ. ಇಲ್ಲಿ ಯೋಜನೆಯಲ್ಲಿ 10,000 ಕೋಟಿ ರೂಪಾಯಿ ವೆಚ್ಚವನ್ನು ಈ ಯೋಜನೆಗೆ ಅನುಮೋದನೆ ಮಾಡಲಾಗಿರುತ್ತದೆ. ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಇದು ನೇರವಾಗಿ ಸ್ಟಾರ್ಟಪ್ಗಳಿಗೆ ಹಣ ನೀಡಲಾಗುವುದಿಲ್ಲ. ಬದಲಿಗೆ ಸೆಬಿ ನೋಂದಾಯಿತ ಪರ್ಯಾಯ ಹೂಡಿಕೆ ನಿಧಿಗಳಿಗೆ ಬಂಡವಾಳವನ್ನು ಒದಗಿಸಲಾಗುತ್ತದೆ. ನಂತರ ಈ ಹೂಡಿಕೆ ನಿಧಿಗಳನ್ನು ದೇಶದ ವಿವಿಧ ಸ್ಟಾರ್ಟಪ್ಗಳಿಗೆ ಹೂಡಿಕೆ ಮಾಡಲಾಗುತ್ತದೆ. ಸೊ ಇಲ್ಲಿ ಈ ನಿಧಿಗಳು ಉಂಟಲ್ಲ, ಅವುಗಳನ್ನು ಯಾರು ನಿರ್ವಹಿಸುತ್ತಾರೆ ಅಂದರೆ ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾವು ಇದು ನಿರ್ವಹಿಸುತ್ತದೆ, ಈ ನಿಧಿಗಳನ್ನು ನಿರ್ವಹಿಸುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಗಳಾಗಿರುತ್ತದೆ. ಇಲ್ಲಿ ಈ ಸ್ಟಾರ್ಟಪ್ನ ಅಡಿಯಲ್ಲಿ ಯಾರಿಗೆ ಹೆಚ್ಚು ಆದ್ಯತೆಗಳನ್ನು ನೀಡಲಾಗುತ್ತದೆ ಅಂದರೆ, ಮೇಯ್ನಾಗಿ Tier 2 ಮತ್ತು Tier 3 ನಗರದ ಸ್ಟಾರ್ಟಪ್ಗಳಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಹಾಗೆಯೇ ಮಹಿಳಾ ಉದ್ಯಮಿಗಳಿಗೆ ಸ್ಟಾರ್ಟಪ್ನಲ್ಲಿ ಉತ್ತೇಜನ ನೀಡಲಾಗುತ್ತದೆ. ಹಾಗೂ ಡೀಪ್ ಟೆಕ್ ಮತ್ತು ಕೃಷಿ ವಲಯದ ಸ್ಟಾರ್ಟಪ್ಗಳಿಗೆ ಅಥವಾ ಉದ್ಯಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ನೀಡಲಾಗುತ್ತದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿರುವ ಉದ್ದೇಶ ಏನೆಂದರೆ, ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಭಾರತವನ್ನು ವಿಶ್ವದ ನಂಬರ್ 1 ಸ್ಟಾರ್ಟಪ್ ಹಬ್ ಆಗಿ ಮಾಡುವುದು ಮತ್ತು ಲಕ್ಷಾಂತರ ಯುವಕರಿಗೆ ಉದ್ಯೋಗ ಒದಗಿಸುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಇಲ್ಲಿ ಮೇಯ್ನಾಗಿ ನೆನಪಿಟ್ಟುಕೊಳ್ಬೇಕಾದ ಅಂಶ ಏನಾಗಿರುತ್ತದೆ ಅಂದರೆ, ಈ ಫಂಡ್ಸ್ ಆಫ್ ಫಂಡ್ಸನ್ನು ಮೊದಲ ಬಾರಿ 2016ರಲ್ಲಿ ಸ್ಥಾಪಿಸಲಾಯಿತು. ನಂತರ ಈಗ 2026ರಲ್ಲಿ ಫಂಡ್ಸ್ ಆಫ್ ಫಂಡ್ಸ್ 2.0 ಅನ್ನು ಪ್ರಾರಂಭಿಸಲಾಗಿದೆ. ಇದರಲ್ಲಿ 10,000 ಕೋಟಿ ರೂಪಾಯಿ ಅನುಮೋದನೆಯನ್ನು ನೀಡಲಾಗಿದೆ. ಇಲ್ಲಿ ಫಂಡ್ಸ್ ಆಫ್ ಫಂಡ್ಸ್ನ ಯಶಸ್ವಿಯ ನಂತರ ಇದನ್ನು ಈಗ ಪ್ರಾರಂಭಿಸಲಾಗಿದೆ. ಸ್ಟಾರ್ಟಪ್ ಫಂಡ್ಸ್ ಆಫ್ ಫಂಡ್ಸ್ 2.0 ಆಗಿರುತ್ತದೆ. ಸೊ ಈ ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ರಸ್ತೆ ಅಪಘಾತಕ್ಕೀಡಾದಾಗ ಸಂತ್ರಸ್ತರಿಗೆ ತುರ್ತು ಚಿಕಿತ್ಸೆ ಮತ್ತು ಆರ್ಥಿಕ ನೆರವು ನೀಡಲು ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಘೋಷಿಸಿದ ಹೊಸ ಯೋಜನೆಯ ಹೆಸರೇನು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, PM ರಾಹತ್ ಯೋಜನೆಯಾಗಿರುತ್ತದೆ. PM ರಾಹತ್ ಯೋಜನೆಯಾಗಿರುತ್ತದೆ ನರೇಂದ್ರ ಮೋದಿಯವರು ಇತ್ತೀಚೆಗೆ ಘೋಷಿಸಿದ ಹೊಸ ಯೋಜನೆ. ಇದರಲ್ಲಿ ರಸ್ತೆ ಅಪಘಾತಕ್ಕೀಡಾದ ಸಂತ್ರಸ್ತರಿಗೆ ತುರ್ತು ಚಿಕಿತ್ಸೆ ಮತ್ತು ಆರ್ಥಿಕ ನೆರವು ನೀಡಲಾಗುತ್ತದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡುವ. ಇಲ್ಲಿ ಗುಜರಾತ್ನ ಪಂಚಮಹಲ್ ಜಿಲ್ಲೆಯ ಸೇವಾ ತೀರ್ಥ ಎಂಬಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಈ PM ರಾಹತ್ ಎನ್ನುವ ಯೋಜನೆಯನ್ನು ಪ್ರಾರಂಭಿಸಿರುತ್ತಾರೆ. ಇಲ್ಲಿ ರಾಹತ್ ಎಂದರೆ ರಿಲೀಫ್ ಫಾರ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಥ್ರೂ ಹೆಲ್ತ್ ಕೇರ್ ಆ್ಯಂಡ್ ಅಸಿಸ್ಟ್ ಇನ್ ಟ್ರಾನ್ಸ್ಪೋರ್ಟ್ ಎನ್ನುವುದಾಗಿರುತ್ತದೆ. ಈ ಯೋಜನೆಯಲ್ಲಿ ಮೇಯ್ನಾಗಿ ಗೋಲ್ಡನ್ ಅವರ್ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಅಂದರೆ ಅಪಘಾತ ನಡೆದ ಮೊದಲ 1 ಗಂಟೆಯೊಳಗೆ ಸಂತ್ರಸ್ತರಿಗೆ ಉಚಿತ ಮತ್ತು ತುರ್ತು ಚಿಕಿತ್ಸೆಯನ್ನು ನೀಡುವುದು ಇದರ ಮುಖ್ಯ ಗುರಿಯಾಗಿದೆ. ಹಾಗೆಯೇ ನಗದು ರಹಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ರಸ್ತೆ ಅಪಘಾತಕ್ಕೀಡಾದವರಿಗೆ ದೇಶದ ಯಾವುದೇ ಆಸ್ಪತ್ರೆಗಳಲ್ಲಿ 1.5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ಈ ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಯೋಜನೆಯನ್ನು ಯಾವ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ತರಲಾಗಿದೆ ಅಂದರೆ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹಾಗೂ ಆರೋಗ್ಯ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತರಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026ರಲ್ಲಿ ಮೊದಲ ಬಾರಿಗೆ ಗ್ಲೋಬಲ್ ಸೌತ್ AI ಇಂಪ್ಯಾಕ್ಟ್ ಸಮ್ಮಿಟ್ ಅನ್ನು ಆಯೋಜಿಸುತ್ತಿರುವ ದೇಶ ಯಾವುದು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಭಾರತ ದೇಶ ಆಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ, ಭಾರತ ದೇಶವು 2026ರಲ್ಲಿ ಮೊದಲ ಬಾರಿಗೆ ಗ್ಲೋಬಲ್ ಸೌತ್ AI ಇಂಪ್ಯಾಕ್ಟ್ ಸಮ್ಮಿಟ್ ಅನ್ನು ಆಯೋಜಿಸುತ್ತಿದೆ. ಸೊ ಎಲ್ಲಿ ಅಂದರೆ ಭಾರತದ ದೆಹಲಿಯಲ್ಲಿ ಆಯೋಜಿಸುತ್ತಿದೆ. ಸೊ ಇಲ್ಲಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಮುಂದಿನ ಪ್ರಶ್ನೆ, ಜರ್ಮನಿಯ ವಿಸೆಲ್ ಹೌಸ್ನಲ್ಲಿ ನಡೆದ 2026ನೇ ಸಾಲಿನ ಫಿಡೆ ಫ್ರೀಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ಚೆಸ್ ಆಟಗಾರ ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಫ್ಯಾಬಿಯಾನೊ ಕುರುವಾನ ಅವರನ್ನು ಸೋಲಿಸುವ ಮುಖಾಂತರ 2026ರ ಸಾಲಿನ ಫಿಡೆ ಫ್ರೀಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಇಲ್ಲಿ ಗೆದ್ದಿರುತ್ತಾರೆ. ನಾರ್ವೆಯ ವಿಶ್ವದ ನಂಬರ್ 1 ಚೆಸ್ ಆಟಗಾರನಾದ ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಫ್ಯಾಬಿಯಾನೊ ಕರುವಾನ ಅವರಾದ ಅಮೆರಿಕದ ಫ್ಯಾಬಿಯಾನೊ ಕರುವಾನ ಅವರನ್ನು ಸೋಲಿಸುವ ಮುಖಾಂತರ 2026ರ ಸಾಲಿನ ಫಿಡೆ ಫ್ರೀಸ್ಟೈಲ್ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನು ಇಲ್ಲಿ ಗೆದ್ದಿರುತ್ತಾರೆ. ಸೊ ಇಲ್ಲಿ ಫ್ರೀಸ್ಟೈಲ್ ಚೆಸ್ ಅಂದರೆ ಏನು ಅಂದರೆ, ಇದನ್ನು ಚೆಸ್ 960 ಎಂದು ಕೂಡ ಕರೆಯಲಾಗುತ್ತದೆ. ಇದರಲ್ಲಿ ಪಂದ್ಯ ಪ್ರಾರಂಭವಾಗುವ ಮೊದಲು ಪೀಸಸ್ಗಳನ್ನು ಜೋಡಣೆಯನ್ನು ಲಾಟರಿ ಮೂಲಕ ರ್ಯಾಂಡಮ್ಲಿ ಬದಲಾಯಿಸಲಾಗುತ್ತದೆ. ಇದು ಆಟಗಾರರು ಮೊದಲೇ ಸಿದ್ಧಪಡಿಸಿದ ಓಪನಿಂಗ್ ಮೂವ್ಗಳನ್ನು ಬಳಸುವುದನ್ನು ತಡೆದು ಅವರ ನಿಜವಾದ ಕೌಶಲ್ಯವನ್ನು ಪರೀಕ್ಷಿಸುತ್ತದೆ. ಸೊ ಇಲ್ಲಿ 2026ರ ಸಾಲಿನಲ್ಲಿ ಈ ಟೂರ್ನಿ ಎಲ್ಲಿ ನಡೆಯಿತು ಅಂದರೆ ಜರ್ಮನಿಯ ವಿಸೆಲ್ ಹೌಸ್ನಲ್ಲಿ ನಡೆಯಿತು. ಇಲ್ಲಿ ಈ ಮಾದರಿಯ ಚೆಸ್ಸನ್ನು ಅಂದರೆ ಚೆಸ್ 960 ಎನ್ನುವ ಒಂದು ಚೆಸ್ಸನ್ನು ಅಥವಾ ಫ್ರೀಸ್ಟೈಲ್ ಚೆಸ್ಸನ್ನು ಮಾಜಿ ವಿಶ್ವ ಚಾಂಪಿಯನ್ ಆಗಿರುವ ಬಾಬಿ ಫಿಶರ್ ಅವರು ಮೊದಲು ಪರಿಚಯಿಸಿದ್ದವರಾಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯ ಯಾವ ರಾಜ್ಯದ ಮಥುರಾದಲ್ಲಿ ಸ್ಥಾಪನೆಯಾಗಲಿದೆ?
ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮಥುರಾದಲ್ಲಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯವು ಪ್ರಾರಂಭಿಸಲಾಗುತ್ತಿದೆ ಅಥವಾ ಸ್ಥಾಪಿಸಲಾಗುತ್ತಿದೆ. ಇಲ್ಲಿ ಶ್ರೀಕೃಷ್ಣನ ಜನ್ಮಭೂಮಿಯಾದ ಮಥುರಾವು ಗೋಸೇವೆಗೆ ಐತಿಹಾಸಿಕ ಹೆಸರುವಾಸಿಯಾಗಿರುವುದರಿಂದ ಈ ಸ್ಥಳವನ್ನು ಆಯ್ಕೆ ಮಾಡಲಾಗಿರುತ್ತದೆ. ಇದರ ಉದ್ದೇಶ ದೇಶಿ ತಳಿಗಳ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಗೋ ಆಧಾರಿತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಡೇವಿಡ್ ಜೆ ಫಾರ್ಬರ್ ಅವರನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ದ ಗ್ರ್ಯಾಂಡ್ ಫಾದರ್ ಆಫ್ ದಿ ಇಂಟರ್ನೆಟ್ ಎಂದು ಕರೆಯಲಾಗುತ್ತಿತ್ತು. ಡೇವಿಡ್ ಜೆ ಫಾರ್ಬರ್ ಅವರು 90ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸೊ ಇವರನ್ನು ಏನೆಂದು ಕರೆಯಲಾಗುತ್ತಿತ್ತು? ಗ್ರ್ಯಾಂಡ್ ಫಾದರ್ ಆಫ್ ದಿ ಇಂಟರ್ನೆಟ್ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿ ಇವರು ಮಾಡಿರುವ ಕೆಲವು ಸಾಧನೆಗಳ ಬಗ್ಗೆ ಮಾಹಿತಿ. ಇವರು ಕಂಪ್ಯೂಟರ್ ಸೈನ್ಸ್ ನೆಟ್ವರ್ಕ್ ಅನ್ನು ಸ್ಥಾಪಿಸಲು ಪ್ರಮುಖ ಪಾತ್ರ ವಹಿಸಿದವರಾಗಿರುತ್ತಾರೆ ಮತ್ತು ಇಂದಿನ ಇಂಟರ್ನೆಟ್ನ ಆರಂಭಿಕ ಹಂತದ ಬುನಾದಿ ಕೂಡ ಆಗಿತ್ತು. ಸೊ ಇಲ್ಲಿ ಇವರು ಇಂಟರ್ನೆಟ್ನಲ್ಲಿ ಪ್ರೋಗ್ರಾಮಿಂಗ್ ಭಾಷೆಯಾದ SNOPOL ಎನ್ನುವ ಒಂದು ಪ್ರೋಗ್ರಾಮನ್ನು ಸೃಷ್ಟಿಕರ್ತರು ಕೂಡ ಆಗಿರುತ್ತಾರೆ. ಸೊ ಇಲ್ಲಿ ಇವರಿಗೆ ಇಂಟರ್ನೆಟ್ ಹಾಲ್ ಆಫ್ ಫೇಮ್ ಅವಾರ್ಡನ್ನು ಕೂಡ ನೀಡಿ ಗೌರವಿಸಲಾಗಿತ್ತು. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಡೇವಿಡ್ ಜೆ ಫಾರ್ಬರ್ ಅವರು 90ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಇವರನ್ನು ದ ಗ್ರ್ಯಾಂಡ್ ಫಾದರ್ ಆಫ್ ದಿ ಇಂಟರ್ನೆಟ್ ಎಂದು ಕರೆಯಲಾಗುತ್ತಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.